ಪೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ವಾಸು, ಏನಿದು? ಗಿಫ್ಟ್ ರಘು ಕೊಟ್ಟಿದ್ದು, ವಾಚ್. ನನಗೆ ಕೊಟ್ಟ ರಘು? ಓ, ಬಹುಶಃ ಗಿಫ್ಟ್ ಚೆಕ್ ಬಗ್ಗೆ ತಮಾಷೆ ಮಾಡಿದ್ದನ್ನ ನೀನ್ ಅವನಿಗೆ ಹೇಳಿರ್ಬೇಕು. ಅದಕ್ಕೆ ಪೂಜೆ ಹೊಡೆಯೋದಕ್ಕೆ ನನಗೆ ಕೊಟ್ಟಿರ್ತಾನೆ. ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಅದನ್ನ ಕೊಟ್ಟಿದ್ದು ರಘು ಅಲ್ಲ, ಯಶೋಧ. ರಘು ಕೊಟ್ಟು ಗಿಫ್ಟ್ ಚೆಕ್ ನ ವಾಪಸ್ ಕೊಟ್ಟೆ. ದೇವಕಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ರೀ, ಇದು ಯಾಕೋ ಮುಗಿಯೋ ಲಕ್ಷಣ ಕಾಣ್ತಾನೆ ಇಲ್ಲ. ದೇವಕಿಯಿಂದ ದೂರ ಇರಬೇಕು ಅಂತಲೇ ವಾಸು ಅರ್ಜೆಂಟಾಗಿ ಕೆಲಸ ಹುಡ್ಕೊಂಡಿದ್ದಾನೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ ಅಂದ್ರೆ ಏನ್ ಮಾಡ್ತೀರಿ? 1 ತಿಂಗಳಲ್ಲಿ ಅವನು ಹೊರಟಿದ್ದಾನೆ. ದೇವಕಿ ಬಗ್ಗೆ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರು ಬಂದಿದೆ. ಅದಕ್ಕೆ ಸರಿಯಾಗಿ ಆ ತಪ್ಪು ತಿಳುವಳಿಕೆ ಪುಷ್ಟಿ ಕೊಡೋ ಹಾಗೆ ಇವಳು ನಡ್ಕೋತಿದ್ದಾಳೆ. ದೇವಕಿ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಮನೇಲಿ ಮಗು ಇದೆ ಅಂತಾನೆ ಅನಿಸ್ತಾ ಇರ್ಲಿಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರ? ಹೌದು ಯಶು, ಬೆಳಗ್ಗೆ ಬಂದ್ರಲ್ಲ, ಬಂದ್ ಕೂಡಲೇ ಹಾಲು ಕುಡಿಸಿದ್ರು, ಆಮೇಲೆ ಸ್ವಲ್ಪ ಹೊತ್ತು ಮಗು ಜೊತೆ ಆಟ ಆಡಿದ್ರು, ಆಮೇಲೆ ಮಲಗ್ತು. ಸಾಯಂಕಾಲನೂ ಅಷ್ಟೇ ಯಶು, ಎದ್ಮೇಲೆ ಒಂಚೂರು ಅಳ್ಳಿಲ್ಲ. ಅವನ್ ಪಾಡಿಗೆ ಅವನ ಹಾಸಿಗೆನ ಆಟ ಆಡ್ಕೊಂಡಿದ್ದ. ನಾನಿದ್ರು ಆಟ ಆಡ್ತಾನೆ ಇರ್ತಾನೆ. ನೋಡಿಲಿ, ಸುಮ್ನೆ ಕೂತಿಲ್ವಾ? ಇವತ್ತೇನು ರಗಳೆ ಮಾಡ್ಲಿಲ್ಲ. ಆದ್ರೂ ದೇವಕಿ ಜೊತೆ. ರಘು, ಸಾಕ್ ನಿಲ್ಲಿಸ್ತ್ಯಾ? ನಾನ್ ಬಂದಾಗ್ನಿಂದನೂ ದೇವಕಿ ಪುರಾಣನ ಹೇಳ್ತಾನೆ ಇದ್ದೆ. ಬರೀ ದೇವಕಿ ಬಗ್ಗೆ ಹೇಳ್ತಾ ಇದ್ಯಾ ಹೊರತು ಗಿರ್ಜಕ್ಕನ್ ಬಗ್ಗೆ ಏನಾದ್ರೂ ಕೇಳಿದ್ಯಾ? ಸಾರಿ, ಮಗು ಗುಂಗಲ್ಲಿ ಎಲ್ಲ ಮರ್ತೋಯ್ತು. ಮಗುದಲ್ಲ, ದೇವ್ಕಿ ಗುಂಗು. ನೀನ್ ಇನ್ನೂ ನಿನ್ನ ಹಠ ಕಂಟಿನ್ಯೂ ಮಾಡೋದಾದ್ರೆ ನಮ್ಮನ್ನೆಲ್ಲ ಕಳ್ಕೋಬೇಕಾಗತ್ತೆ. ಯೋಚನೆ ಮಾಡು. ಇಷ್ಟೊಂದು ಕಟುವಾದ ಮಾತು ಬೇಕಿತ್ತಣ್ಣ? ಕಳ್ಕೋಬೇಕಾಗತ್ತೆ ಅಂದ್ರೆ ಏನರ್ಥ? ನನ್ನನ್ನ ನೀವೆಲ್ಲ ದೂರ ಮಾಡ್ತೀರಾ? ಅಥವಾ ನಾನು ಯಶೋಧ ಮನೆಗೆ ಹೋದ್ರೆ ಅವರೇನಾದ್ರೂ ನನ್ನ ಕೊಲೆ ಮಾಡ್ತಾರಾ? ನಾನೇನಾದ್ರೂ ಸಾಯ್ತೀನಾ? ನೋಡು, ನೀನ್ ಆತರ ಕೆಟ್ಟದಾಗ ಯೋಚನೆ ಮಾಡ್ಬೇಡ. ಆತರ ಮಾತು ನಿನ್ ಬಾಯಲ್ಲಿ ಬರಬಾರ್ದು. ನೀನ್ ಹೋಗ್ಬಾರ್ದು ಅಷ್ಟೇ. ದೇವಕಿ, ನಾನಾಗ್ಲಿ ನಿನ್ನ ಅಣ್ಣ ಆಗ್ಲಿ ಯಾವಾಗ್ಲಾದ್ರೂ ನಿನಗೆ ಕೆಟ್ಟ ವಿಚಾರ ಹೇಳಿದೀವಾ? ಹೇಳೋದೆಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ನೀನ್ ರಘು ಮನೆಗೆ ಹೋಗೋದು ವಾಸುಗೆ ಇಷ್ಟ ಇಲ್ಲ, ನಮಗೂ ಆತಂಕ. ಅದರಿಂದ ನೀನ್ ಹೋಗಬಾರ್ದು. ಇದೊಂದು ವಿಷಯದಲ್ಲಿ ನೀನ್ ನಮ್ಮ ಮಾತು ಕೇಳಲೇಬೇಕು. ತಂಟೆ ಬೇಡ ಅಂದ್ರಿ ನೀವು. ನಿಮ್ಮ ಗಂಡ ನಮ್ಮ ತಂಟೆಗೆ ಬರದೇ ಇದ್ರೆ ಅಷ್ಟೇ ಸಾಕು. ಅದರಲ್ಲೂ ದೇವಕಿ ತಂಟೆಗೆ ಬರಬಾರ್ದು. ಇಲ್ಲ ವಾಸು, ನಿಮಗೆ ನಮ್ಮ ಮೇಲೆ ದ್ವೇಷ ಇತ್ತು, ನಮಗ್ ನಿಮ್ಮ ಮೇಲೆ. ಈಗೆಲ್ಲ ಮುಗೀತಲ್ಲ. ನೀವು ಕೊಟ್ಟ ಗಿಫ್ಟು ಚೆನ್ನಾಗಿತ್ತು, ಆದ್ರೆ ದೇವಕಿಗೆ ನೀವು ಗಿಫ್ಟ್ ಚೆಕ್ ಕೊಟ್ಟಿರೋದು ಸರಿಯಿಲ್ಲ ಅಂತ ಅನಿಸ್ತಾ ಇದೆ. ಅದನ್ನು ಸ್ನೇಹಕ್ಕಾಗಿ ಅಂದ್ಕೊಳ್ಳಿ. ಏನಾದ್ರೂ ಕೊಂಡ್ಕೊಡ್ಬೇಕು ಅಂದ್ಕೊಂಡಿದ್ವಿ, ಹಣನೇ ಕೊಟ್ವಿ. ಸ್ನೇಹಕ್ಕೆ ಹಣದ ಮೌಲ್ಯ ಕಟ್ಟಬಾರ್ದು ಯಶು ಅವರೇ. ಮಗು ಎತ್ಕೊಟ್ಟಿದ್ದಕ್ಕೆ ಹಣ ಕೊಟ್ಟಿದ್ದೀರಿ. ಚಿಕ್ಕ ಅಮೌಂಟ್ ಆದ್ರೆ ಪರವಾಗಿರ್ಲಿಲ್ಲ. 5 ಲಕ್ಷ ತುಂಬಾ ದೊಡ್ಡದು. ಅದೊಂಥರ ಭಾರ ಅನಿಸ್ತಾ ಇದೆ. ನಿಮಗ ಅನಿಸ್ತಾ ಇಲ್ವಾ? ದೇವಕಿ, ವಾಸು ಫಾರಿನಿಗೆ ಹೋಗ್ತಾ ಇದ್ದಾನೆ, ನೀನು ಅವನ ಜೊತೆ ಹೋಗ್ಬೇಕು. ಈ ಮಾತನ್ನ ನೀವು ವಾಸುನೇ ಕೇಳಬೇಕಾಗಿತ್ತು. ಅದಕ್ಕೆ ನಾನು ಅವನ ಜೊತೆ ಹೋಗೋದು ಅವನಿಗೆ ಇಷ್ಟ ಇದೆಯೋ ಇಲ್ವೋ? ಇಬ್ರು ಹೀಗೆ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಯುದ್ಧ ಮಾಡಿದ್ರೆ ಹೇಗ್ ದೇವಕಿ? ವಾಸುನು ಇದೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ದೇವಕಿಗೆ ಇಷ್ಟ ಇದೆಯೋ ಇಲ್ವೋ ಅಂತ. ಈಗ ನೀನ್ ತಗೊಳ್ಳೋ ತೀರ್ಮಾನದ ಮೇಲೆ ಇಡೀ ನಿನ್ ಬದುಕಿನ ಪ್ರಶ್ನೆ ನಿಂತಿದೆ ಅನ್ನೋದು ನಿಂಗೆ ಚೆನ್ನಾಗಿ ನೆನಪಿರ್ಲಿ. ಗಂಡ ಹೆಂಡತಿನ ಮೇಲೆ ಒಬ್ರಾದ್ರೂ ತಗ್ಗಿ ಬಗ್ಗೆ ನಡಿಬೇಕಾಗತ್ತಪ್ಪ. ತಗ್ಗಿ ಬಗ್ಗೆ ನಡೆಯೋದಕ್ಕೆ ನನಗೆ ತೊಂದರೆನೂ ಇಲ್ಲ, ಅವಮಾನನೂ ಇಲ್ಲ. ನೆಲದವರೆಗೆ ಬಗ್ಬೋದು. ಇನ್ನೂ ಬಗ್ಗು ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ ವಿದ್ಯಾಧರ್, ನನ್ನಿದೇನಾದ್ರೂ ಸಮಸ್ಯೆ ಆಗಿದೆಯಾ?